ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಪರಮಾತ್ಮನು ಹೇಳ್ತಾನೆ, ಯಾರು ಆತ್ಮಬೋಧೆಯನ್ನು ಪಡೆದು ಲೋಕದ ಜೀವರುಗಳ ಉದ್ಧಾರಕ್ಕಾಗಿ ಶ್ರಮಿಸ್ತಾ ಇರ್ತಾರೋ ಅವರಿಗೆ ಯಾವುದೇ ರೀತಿಯಲ್ಲಿ ಆಪತ್ತು ಬರದಂತೆ ನಾನೇ ಕಾಪಾಡ್ತೀನಿ ಮತ್ತು ಅವರಿಗಾಗಿ ಆ ಪರಮಸುಖವನ್ನು ಮೀಸಲಾಗಿಟ್ಟಿರ್ತೀನಿ. ಅದನ್ನು ಶಬ್ದಗಳಿಂದ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಯಾವುದನ್ನು ಆ ಪರಮಸುಖದ ವಿಚಾರವನ್ನು ಮಾತುಗಳಿಂದ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ, ಅನುಭವಿಸಲೇಬೇಕು ಅದನ್ನು ಅಂತ. ಅದರ ಅರ್ಥ, ಯಾರು ಸಾಧಿಸಿ ಆ ನೆಲೆಯನ್ನು, ಆತ್ಮಜ್ಞಾನದ ನೆಲೆಯನ್ನು ತಲುಪ್ತಾರೋ ಅವರಿಗೆ ಮಾತ್ರ ಸಾಧ್ಯ. ಯಾವುದು? ಆ ಪರಮಸುಖದ ಸುಖವನ್ನು ಅನುಭವಿಸಲಿಕ್ಕೆ ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾನೆ. ಹೇ ಅರ್ಜುನ, ಯಾರು ನನ್ನ ಸ್ವರೂಪವನ್ನೇ ತಮ್ಮ ಜೀವನದ ಆಶ್ರಯ ಮಾಡಿಕೊಂಡು ನನ್ನ ಹೊರತು ಮತ್ತೊಂದರಲ್ಲಿ ಶ್ರದ್ಧೆಯನ್ನಿಡದೆ ತತ್ವಜ್ಞರಾಗಿರುವರೋ, ಅಂದರೆ ತತ್ವಜ್ಞಾನವನ್ನು ಪಡೆದಂಥ ಆತ್ಮಜ್ಞಾನಿಗಳು ಈಗ ಅವರು ಆ ನೆಲೆಯನ್ನು ತಲುಪಿದ ಮೇಲೆ ಮತ್ತೆ ಕೆಳಗಿಳಿದು ಬರೋದಿಲ್ಲ ಅಂದ್ರೇನು? ಈ ನಶ್ವರವಾದ ಸುಖ ಜೀವನನ ಇಂದ್ರಿಯ ಭೋಗಗಳನ್ನು ಅವರು ಅಪೇಕ್ಷೆ ಪಡೋದಿಲ್ಲ. ಯಾಕಂದರೆ ಅವರು ಅಂಥ ಆತ್ಮಜ್ಞಾನದ ಸುಖವನ್ನು ಅವರು ಅನುಭವಿಸ್ತಾ ಇರ್ತಾರೆ. ಅದನ್ನು ಅವರು ಆಶ್ರಯ ಮಾಡಿಕೊಂಡು, ನನ್ನನ್ನೇ ಆಶ್ರಯ ಮಾಡಿಕೊಂಡು ಅಂದ್ರೇನು? ಅವರಿನ್ನೂ ಆತ್ಮಜ್ಞಾನದ ವಿಚಾರವನ್ನು ಬಿಟ್ಟು ಕೆಳಗಿಳಿಯೋದಿಲ್ಲ ಇರುವರೋ, ಇಂತಹ ಶ್ರೇಷ್ಠ ಭಕ್ತರಿಗಾಗಿ ನಾನು ಸದಾ ಕರ್ಪೂರದ ಪೊತ್ತನ್ನು ಹತ್ತಿಸಿ ಸ್ವಯಂ ನಾನೇ ಅವರಿಗೆ ಆಪತ್ತು ಬರದಂತೆ ಕಾಯುತ್ತಾ ಅವರ ಮುಂದೆ ನಡೆಯುವೆನು. ಅಂದರೆ ಯಾರು ಆತ್ಮಜ್ಞಾನದಿಂದ ಭರಿತರಾಗಿರ್ತಾರೋ, ಆತ್ಮಜ್ಞಾನಿಗಳಾಗಿರ್ತಾರೋ, ಲೋಕದ ಕಲ್ಯಾಣಕ್ಕಾಗಿ, ಲೋಕದ ಜೀವರುಗಳ ದುಃಖ ನಿವಾರಣೆಗಾಗಿ ಯಾರು ಶ್ರಮಿಸ್ತಾ ಇರ್ತಾರೋ ಅಂಥವ್ರಿಗೆ ಯಾವುದೇ ಆಪತ್ತು ಬರದಂತೆ ನಾನೇ ಕರ್ಪೂರದ ಪಂಜನ್ನು ಹತ್ತಿಸ್ಕೊಂಡು ಅವ್ರ ಮುಂದೆ ನಡೀತಾ ಇರ್ತೀನಿ. ಅವ್ರಿಗೆ ಎಲ್ಲಿ ಆಪತ್ತು ಬಂದ್ಬಿಡ್ತದೋ, ಸಣ್ಣ ಪುಟ್ಟ ಕಲ್ಲು ಮುಳ್ಳುಗಳು ಚುಚ್ಚಿಬಿಡ್ತಾವೋ, ಹಳ್ಳಗಳಲ್ಲಿ ಮುಗ್ಗರಿಸ್ಬಿಡ್ತಾರೋ ಅಂತೇಳಿ ಅವ್ರಿಗೆ ಬೆಳಕು ಕಾಣಲಿಕ್ಕಾಗಿ ಅವ್ರ ಮುಂದೆ ಪಂಜನ್ನು ಹತ್ತಿಸ್ಕೊಂಡು, ಕರ್ಪೂರದ ಪಂಜನ್ನು ಹತ್ತಿಸ್ಕೊಂಡು ನಾನು ಅವ್ರ ಮುಂದೆ ನಡೀತಾ ಇರ್ತೀನಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದರ ಅರ್ಥ ಏನು ಅಂದರೆ, ಯಾರು ಆತ್ಮಜ್ಞಾನದಲ್ಲಿ ಭರಿತರಾಗಿ ಲೋಕದ ಜೀವರುಗಳ ದುಃಖ ನಿವಾರಣೆಗಾಗಿ ಶ್ರಮಿಸ್ತಾ ಇರ್ತಾರೋ ಅಂಥವ್ರಿಗೆ ಷಡ್ಯಂತ್ರಗಳು ಬೇಕಾದಷ್ಟು ಜನ ಮಾಡ್ತಿರ್ತಾರೆ. ಆ ತತ್ವಜ್ಞಾನವನ್ನು, ಗುರುಗಳ ಈ ಜ್ಞಾನವನ್ನು ಉಪದೇಶ ಮಾಡಬೇಕಾದ್ರೆ, ಇತರರಿಗೆ ತಿಳಿಸ್ಕೊಡ್ಬೇಕಾದ್ರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಈಗ ಒಂದು ದೇವಸ್ಥಾನ ಇರ್ತದೆ. ಆ ದೇವಸ್ಥಾನದಲ್ಲಿ ಒಂದಷ್ಟು ಜನ ಕೇವಲ ಈ ಉಪಾಸನೆಗಳನ್ನು ಯಾವ ರೀತಿಯಲ್ಲಿ ಮಾಡ್ತಿರ್ತಾರೆ ಅಂದರೆ, ಅರ್ಥಹೀನವಾದ ಉಪಾಸನೆಗಳನ್ನ ಮಾಡ್ತಾ ಇರ್ತಾರೆ. ಜನಗಳ ಮನಸ್ಸು ದುಃಖವನ್ನು ನಿವಾರಣೆ ಮಾಡ್ಕೊಳ್ಳಲಿಕ್ಕೆ ಏನು ಬೇಕೋ ಅದನ್ನು ಬಿಟ್ಟು ಜನಗಳಿಗೆ ಬರೀ ಶ್ರಮ ಆಗಬೇಕು ಅಂಥ ಉಪಾಸನಾ ಕಾರ್ಯಗಳನ್ನ ಮಾಡಿಸ್ತಾ ಇರ್ತಾರೆ. ಈಗ ಈ ಆತ್ಮಜ್ಞಾನವನ್ನು ತಿಳಿದಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಜನಗಳಿಗೆ ಕಷ್ಟವಾಗಬಾರ್ದು, ಹಣ ಖರ್ಚಾಗಬಾರ್ದು, ಅವರು ಅಲ್ಲಿ ವಿಲಯ ಮಾಡುವ ಸಮಯವನ್ನೇ ಅವರ ಆತ್ಮೋದ್ಧಾರಕ್ಕಾಗಿ ಅವರು ಖರ್ಚು ಮಾಡ್ಬೋದು ಅಂಥದನ್ನ ಗುರುಗಳಿಂದ ಉಪದೇಶಿತವಾದ ಆ ಮಾರ್ಗವನ್ನು ಅವರಿಲ್ಲಿ ಜನಗಳಿಗಾಗಿ ತೋರಿಸ್ಕೊಡ್ತಾ ಇರ್ತಾರೆ. ಆದರೆ ಈ ಉಪಾಸನಾ ಮಾರ್ಗವನ್ನು ತೋರಿಸಿ ಹೊಟ್ಟೆ ಹೊರಿತಾ ಇರ್ತಾರಲ್ಲ, ಇಂಥ ಒಂದು ಗುಂಪಿಗೆ ಏನಾಗುತ್ತೆ ಅಂದರೆ ದುಃಖ ಆಗುತ್ತೆ. ಎಲ್ಲಿ ಇವರು ನಮ್ಮ ಜಾಗವನ್ನು ಆಶ್ರಯಿಸ್ಕೊಂಡು ಬಿಡ್ತಾರೋ, ನಮ್ಮ ಒಂದು ಇರುವಿಕೆಗೆ ಎಲ್ಲಿ ತೊಂದರೆ ಕೊಟ್ಬಿಡ್ತಾರೆ ಅಂತೇಳಿ ಅವರೇನು ಮಾಡ್ತಾರೆ ಅಂದರೆ, ಅವರನ್ನು ನಿವಾರಣೆ ಮಾಡಲಿಕ್ಕೆ, ಅವ್ರನ್ನ ಅಲ್ಲಿಂದ ಓಡಿಸ್ಬಿಡ್ಲಿಕ್ಕೆ ಅಥವಾ ಅವರ ಕಾರ್ಯವಲ್ಲ ನಡೆಯದಂತೆ ಅವರೇನು ಮಾಡ್ತಾರೆ, ತಮಗೆ ತಿಳಿದಂಥ ಎಲ್ಲ ಬಲ ಪ್ರಯೋಗವನ್ನು ಮಾಡಿ ಆ ತತ್ವಜ್ಞಾನದ ಮಾರ್ಗವನ್ನು ಹೇಳ್ಕೊಡ್ತಕ್ಕಂಥವ್ರಿಗೆ ಅಡ್ಡಿಯನ್ನು ಮಾಡ್ತಾರೆ. ಆದರೆ ಇದು ತಾತ್ಕಾಲಿಕ ಅಷ್ಟೇ. ಯಾಕಂದರೆ ಇವ್ರಿಗೆ ಪರಮಾತ್ಮನ ಏನು ಹೇಳ್ತದೆ, ನಾನೇ ಕರ್ಪೂರದ ಪಂಜನ್ನು ಹಿಡ್ಕೊಂಡು ನಡೀತೀನಿ ಅಂತ. ಅದರ ಅರ್ಥ ಏನು ಅಂದರೆ, ಯಾರು ಲೋಕದ ಜನರ ದುಃಖ ನಿವಾರಣೆಗಾಗಿ ನಿಜವಾಗಿಯೂ ಶ್ರಮಿಸ್ತಾ ಇರ್ತಾರೋ ಅವ್ರಿಗೆ ಪರಮಾತ್ಮ ತಾನಾಗೆ ದಾರಿ ಮಾಡಿಕೊಡ್ತಾನೆ. ಅಂದರೆ ಅರ್ಥ, ಯಾವಾಗಲೂ ಆತ್ಮಜ್ಞಾನವೇ ಬೀಗುವಂಥದ್ದು, ಜಗತ್ತನ್ನು ಆವರಿಸ್ಕೊಂಡಿರ್ತಕ್ಕಂಥ ತತ್ವಜ್ಞಾನವೇ ಅದು ತನ್ನ ಗೆಲುವನ್ನು ಸಾಧಿಸ್ತಕ್ಕಂಥದ್ದು. ಅದರಿಂದ ಇದು ತನ್ನಿಂದ ತಾನೇ ಇಂಥ ಅಡಚಣೆಗಳು ನಿವಾರಣೆ ಆಗ್ತವೆ. ಹೇಗೆ ನಿವಾರಣೆ ಆಗ್ತವೆ ಅಂದರೆ,
ಯಾರು ಈ ಆತ್ಮಜ್ಞಾನದ ತತ್ವಜ್ಞಾನದ ಅಥವಾ ಈ ಬ್ರಹ್ಮವಿದ್ಯೆಯ ಒಂದು ಜನರಿಗೆ ಹಂಚುವಿಕೆ ಕಾರ್ಯದಲ್ಲಿ ಅಡಚಣೆಯನ್ನು ಉಂಟು ಮಾಡ್ತಾರೋ ಅವರು ವಿಪತ್ತಿಗೊಳಗಾಗ್ತಾರೆ, ಘೋರವಾದ ವಿಪತ್ತಿಗೊಳಗಾಗ್ತಾರೆ. ಯಾಕಂದರೆ ಇದು ಮಹಾಪಾಪ ಕಾರ್ಯ. ಲೋಕದ ಜೀವರುಗಳ ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಅಂತ ಹೊರಟಿರೋ ಆತ್ಮಜ್ಞಾನಿಗಳಿಗೆ ಯಾರು ತೊಂದರೆಯನ್ನು ಮಾಡ್ತಾರೋ ಆ ಮಹಾಪಾಪ ಕಾರ್ಯ ಅವರ ಇಡೀ ವಂಶಾವಳಿಯನ್ನೇ ಬಾಧಿಸ್ತದೆ. ತಲೆತಲೆಮಾರುಗಳಿಗೆ ಅವರ ವಂಶಾವಳಿಯನ್ನೇ ಬಾಧಿಸ್ತದೆ. ಘೋರ ನರಕವನ್ನು ಅನುಭವಿಸ್ಬೇಕಾಗತ್ತೆ. ದೊಡ್ಡ ಪಾಪಾತ್ಮರಾಗ್ತಾರೆ ಅವರು. ಅದರಿಂದ ಈ ಆತ್ಮಜ್ಞಾನ ಅಂತಕ್ಕಂಥದ್ದು ಏನು ಮಾಡ್ತದೆ, ತನ್ನ ದಾರಿಯನ್ನು ತಾನು ಶುದ್ಧ ಮಾಡಿಕೊಡ್ತದೆ. ಅಂದರೆ ಅದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಾರದು, ನಾನು ಪಂಜನ್ನು ಹಿಡಿದು ಅವರ ಮಾರ್ಗವನ್ನು ಬೆಳಕು ಮಾಡಿಕೊಡ್ತೀನಿ, ಅವರು ನಡೀಲಿಕ್ಕೆ ಬೆಳಕು ಮಾಡಿಕೊಡ್ತೀನಿ ಅಂತ. ಈಗ ಪರಮಾತ್ಮನೇ ದೇಹಧಾರಿಯಾಗಿ ಗುರು ರೂಪನ ಧರಿಸಿ ಬಂದಿರ್ತಾನೆ. ಯಾವುದೋ ರೂಪದಲ್ಲಿ ಇವ್ರ ಕಾರ್ಯಕ್ಕೆ ಸಹಾಯ ಮಾಡೇ ಮಾಡ್ತಾನೆ. ಅದರಿಂದ ಇಲ್ಲಿ ಅದನ್ನೇ ಪರಮಾತ್ಮ ಹೇಳ್ತಿರೋದು, ನಾನು ಸ್ವಯಂ ಕರ್ಪೂರದ ಪತ್ತನ್ನು ಹತ್ತಿಸಿ ನಾನೇ ಅವರಿಗೆ ಆಪತ್ತು ಬರದಂತೆ ಕಾಯುತ್ತಾ ಅವರ ಮುಂದೆ ನಡೆಯುವೆನು ಮತ್ತು ಅವರ ಅಜ್ಞಾನವೆಂಬ ಕತ್ತಲನ್ನು ನಾಶಪಡಿಸಿ ಅಕ್ಷಯ ಪ್ರಕಾಶವನ್ನು ಕೊಡುವೆನು. ಅಕ್ಷಯ ಪ್ರಕಾಶ ಅಂದರೆ ಈ ಅಕ್ಷಯ ಪಾತ್ರೆ ಅಂದರೆ ಸದಾಕಾಲ ಅದನ್ನು ಬಳಸ್ತಾ ಇದ್ರೂ ಅದರಿಂದ ಉತ್ಪತ್ತಿಯಾಗುವ ಪದಾರ್ಥಗಳು ಬರ್ತಾನೆ ಇರ್ತವೆ, ಖಾಲಿ ಆಗೋದಿಲ್ಲ. ಆ ಥರ ಇಲ್ಲಿ ಅಕ್ಷಯ ಪ್ರಕಾಶ ಅಂದರೆ ಏನು ಅಂದರೆ ಬತ್ತದ ಜ್ಞಾನ, ಬತ್ತಿ ಹೋಗೋದಿಲ್ಲ ಜ್ಞಾನ. ಸ್ವಲ್ಪ ಕಾಲ ಇತ್ತು, ಮುಗಿದೋಯ್ತು, ಇನ್ನಿಲ್ಲ ಅಂತ. ಈಗ ದೀಪದಲ್ಲಿ ಎಣ್ಣೆ ಇರೋವರೆಗೂ ಉರಿತದೆ, ಆಮೇಲೆ ತಿರ್ಗಾ ಹೊಸದಾಗಿ ಎಣ್ಣೆ ಹಾಕಿದ್ರೆ ಮಾತ್ರ ಉರಿಯೋದು, ಇಲ್ಲದವರು ಇಲ್ಲ. ಆದರೆ ಇಲ್ಲಿ ಅಕ್ಷಯವಾದ ಪ್ರಕಾಶ ಅಂದರೆ ಏನಂದರೆ ಸದಾಕಾಲ ಬೆಳಗುವಂತಹ ಪ್ರಕಾಶ, ಖಾಲಿಯಾಗೋದಿಲ್ಲ. ಇದು ಸ್ವಯಂ ಪ್ರಕಾಶ, ಇದು ಆತ್ಮಜ್ಞಾನ. ಅಂತಹ ಪ್ರಕಾಶವನ್ನು ನಾನು ಕೊಡ್ತೀನಿ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಪ್ರಿಯ ಭಕ್ತರ ಪ್ರೇಮ ರಹಸ್ಯವನ್ನು ಈ ವಿಧವಾಗಿ ಶ್ರೀಕೃಷ್ಣನು ಹೇಳಿದಾಗ ಅರ್ಜುನನು ಹೀಗೆಂದನು. ಪ್ರಿಯವಾದ ಭಕ್ತರಿಗೆ ಈ ರೀತಿಯಲ್ಲಿ ನಾನು ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದಾಗ ಅರ್ಜುನ ಈಗ ಕೇಳ್ತಾನೆ, ಹೇ ಪ್ರಭು, ನಾನು ಈಗ ತೃಪ್ತಿಗೊಂಡೆನು, ನಿನ್ನ ಮಾತಿನಿಂದ ನನಗೆ ತೃಪ್ತಿ ಆಯಿತು ಪರಮಾತ್ಮ ಅಂತ ಅರ್ಜುನ ಹೇಳ್ತಾನೆ. ನಾನು ನನಗಿದ್ದ ಸಂಸಾರ ಮಾಲಿನ್ಯವನ್ನು ದೂರೀಕರಿಸಿ ಜನನ ಮರಣವೆಂಬ ಅಗ್ನಿತಾಪದಿಂದ ಬಿಡಲ್ಪಟ್ಟವನಾದೆನು. ಆ ಜನನ ಮರಣವೆಂಬ ಅಗ್ನಿ ತಾಪ ಇತ್ತಲ್ಲ, ನನ್ನನ್ನು ಸುಡ್ತಾ ಇತ್ತಲ್ಲ, ಆ ತಾಪದಿಂದ ನಾನು ಬಿಡಲ್ಪಟ್ಟವನಾದೆನು. ಇಂದು ನಾನು ಜೀವಿತದ ಮರ್ಮವನ್ನು ಚೆನ್ನಾಗಿ ಅರಿತು ಸಾರ್ಥಕವಾದನೆಂದು ತಿಳಿಯುತ್ತೇನೆ. ಪರಮಾತ್ಮ, ನಿನ್ನ ಮಾತಿನಿಂದ, ನಿನ್ನ ಆತ್ಮಬೋಧನೆಯಿಂದ ನಾನು ನನ್ನ ಜೀವಿತವನ್ನು, ನನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಂಡೆ ಅಂತ. ನೋಡಿ, ಪ್ರತಿಯೊಬ್ಬರಿಗೂ ಇದು ಆಗುವಂತೆ ಪ್ರತಿಯೊಬ್ಬರು ಮಾಡಬೇಕು. ಯಾವ ಯಾವ ಶ್ರೇಷ್ಠವಾದ ಸ್ಥಳಗಳಲ್ಲಿ, ದೇವಸ್ಥಾನಗಳು, ಮಠಾಲಯಗಳು, ಎಲ್ಲೆಲ್ಲಿ ಯಾರ್ಯಾರು ಮುಂಚೂಣಿಯಲ್ಲಿದ್ದು ಜನರಿಗೆ ಸೇವೆಯನ್ನು ಮಾಡ್ತಾ ಇರ್ತೀನಿ, ಜನರಿಗೆ ಉದ್ಧಾರಕ್ಕೆ ದಾರಿ ತೋರಿಸ್ತಾ ಇರ್ತೀನಿ ಅಂತ ಯಾರು ಇರ್ತಾರಲ್ಲ, ಅವರು ಇಂಥ ಸಾರ್ಥಕವಾದ ಕಾರ್ಯವನ್ನು ಮಾಡಬೇಕು. ಏನು ಮಾಡಬೇಕು? ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಕಳೀಲಿಕ್ಕೆ ಏನು ಬೇಕೋ ಆ ಸಹಾಯವನ್ನು ಮಾಡಬೇಕು. ಅದು ಬಿಟ್ಬಿಟ್ಟು ಕೆಲಸಕ್ಕೆ ಬಾರದೇ ಇರುವ ಕೆಲವೊಂದು ದುಃಖಕರವಾದ, ಅವರಿಗೆ ಕಷ್ಟದಲ್ಲಿ ಸಿಕ್ಕಿಸುವಂಥ, ಹಣ ಖರ್ಚು ಮಾಡುವಂಥ ಉಪಾಸನಾ ಮಾರ್ಗಗಳನ್ನ ಹೇಳಬಾರ್ದು. ಶರೀರಕ್ಕೆ ಶ್ರಮವಾಗುವಂತೆ, ಹಣ ಖರ್ಚಾಗುವಂತೆ, ಸಾಲಗಾರರಾಗುವಂತೆ ಇಂಥ ಉಪಾಸನಾ ಕ್ರಮಗಳನ್ನ ಹೇಳಬಾರ್ದು. ನಾವು ಹೇಳುವ ಮಾತಿನಿಂದ ಅವ್ರಿಗೆ ಅಜ್ಞಾನ ಅಳೆದು ಹೋಗಬೇಕು. ಅವರ ಆರೋಗ್ಯ ಸರಿ ಹೋಗಬೇಕು. ಮಾನಸಿಕ ಆರೋಗ್ಯ, ಶರೀರದ ಆರೋಗ್ಯ, ಸಂಸಾರದ ದುಃಖದ ಬಾಧೆಗಳು ನಿವಾರಣೆ ಆಗಬೇಕು. ಈ ರೀತಿಯಲ್ಲಿ ನಾವು ಅವ್ರಿಗೆ ಹೇಳಬೇಕು. ನಾವೇನು ಹೊಸದಾಗಿ ಹುಡುಕಿ ತರಬೇಕಾಗಿಲ್ಲ. ಜ್ಞಾನಿಗಳು ಅದನ್ನು ಭಂಡಾರವಾಗಿ ಬರೆದಿಟ್ಟು ಗ್ರಂಥ ರೂಪದಲ್ಲಿ, ಶಿಷ್ಯರುಗಳ ರೂಪದಲ್ಲಿ ಕೊಟ್ಟು ಹೋಗಿದ್ದಾರೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನು ಜನರಿಗೆ ತಲುಪಿಸ್ಬೇಕೇ ಹೊರತು ತಲುಪಿಸುವವರಿಗೆ ತೊಂದರೆ ಕೊಟ್ಟು ಅಡ್ಡಿ ಮಾಡೋದಾಗಲಿ, ಅಥವಾ ಅವರು ತಿಳಿದೇ ಇರುವಂಗೆ ಅವರನ್ನು ಆ ದಾರಿಗೆ ಹೋದಂತೆ ಅಲ್ಲಿ ಅದನ್ನು ಬೆದರಿಸಿಟ್ಬಿಡೋದು. ನೀನು ಅಲ್ಲಿಗೆ ಹೋಗ್ಬೇಡ, ಅದು ತುಂಬ ಅಪಾಯ, ನಿನ್ನನ್ನು ಮುಳುಗಿಸ್ಬಿಡ್ತದೆ, ಅಪಾಯಕ್ಕೊಳ ಮಾಡಿಬಿಡ್ತದೆ ಅಂತೇಳಿ, ಬನ್ನಿ ಇಲ್ಲಿ, ಈ ಕಡೆ ಬನ್ನಿ, ಇಂಥದನ್ನು ತಗೊಂಡು ಬನ್ನಿ, ಇಷ್ಟು ದಿನ ನೀವು ಅರ್ಚನೆ ಮಾಡಿ, ಇಷ್ಟು ದಿನ ವ್ರತ ಮಾಡಿ, ಇಷ್ಟು ದಿನ ಉರುಳು ಸೇವೆ ಮಾಡಿ, ಇಂಥ ಕೆಲಸಕ್ಕೆ ಬಾರದ ಕಾರ್ಯಗಳನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಜನಕ್ಕೆ ಕಷ್ಟವೂ ಪರಿಹಾರ ಆಗಲ್ಲ, ಅಜ್ಞಾನವೂ ಪರಿಹಾರ ಆಗೋದಿಲ್ಲ. ಉರುಳು ಸೇವೆ ಮಾಡೋದು, ಈ ಥರ ಕ್ರಮಗಳನ್ನೆಲ್ಲ ಅನುಸರಿಸೋದವೆಲ್ಲ ಒಂದು ಕಾಲದಲ್ಲಿ, ಒಂದು ಹಂತಕ್ಕೆ ಅಷ್ಟೇ. ಆದರೆ ಅದರಿಂದ ಅಜ್ಞಾನವಾಗಲಿ, ದುಃಖ ಆಗಲಿ ನಿವಾರಣೆ ಆಗೋದಿಲ್ಲ. ನಿಜವಾದ ದುಃಖ ನಿವಾರಣೆ ಆಗೋದು ಯಾವಾಗ? ಅಜ್ಞಾನವನ್ನು ಅಳೆದಾಗ ದುಃಖ ನಿವಾರಣೆ ಆಗುತ್ತೆ.
ಆ ಕಾರ್ಯಕ್ಕೆ ಏನು ಬೇಕೋ ಅದನ್ನೆಲ್ಲ ಗುರುಗಳು ಜ್ಞಾನಿಗಳು ಬರೆದಿಟ್ಟಿದ್ದಾರೆ. ಆ ನಿಜವಾದ ಮಾರ್ಗವನ್ನು ತೋರಿಸೋ ಕಡೆ ಎಲ್ಲರೂ ಪ್ರಯತ್ನ ಮಾಡಬೇಕೆ ಹೊರತು ಅಜ್ಞಾನಕ್ಕೆ ದುಃಖಕ್ಕೆ ನೂಕುವಂಥ ಕೆಲಸವನ್ನು ಮಾಡಬಾರ್ದು. ಆತ್ಮಜ್ಞಾನದ ಬೋಧನೆಗೆ ಮಾಡ್ತಕ್ಕಂಥ ಕಾರ್ಯಕ್ಕೆ ಅಡ್ಡಿಯನ್ನು ಕೂಡ ಮಾಡಬಾರ್ದು. ಯಾರಿಲ್ಲ ಅಂದರೂ ಮನವರಿಯದ ಕಳ್ಳತನವಿಲ್ಲ ಅಂತ ನಾವೆಷ್ಟೇ ಜನರಲ್ಲಿ ಮೆಚ್ಚಿಸ್ಕೊಂಡ್ರೂ ಕೂಡ ನಾವು ಮಾಡ್ತಕ್ಕಂಥ ಪಾಪ ಕಾರ್ಯ ನಮ್ಮನ್ನು ಚುಚ್ಚುತ್ತಾ ಇರ್ತದೆ. ಅದರಿಂದ ಅಂಥ ಪಾಪ ಕಾರ್ಯವನ್ನು ಬಿಟ್ಟು ಅರ್ಜುನ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ನನಗೆ ಈಗ ತುಂಬ ಆನಂದ ಆಯಿತು, ದುಃಖ ನಿವಾರಣೆ ಆಯಿತು ಅಂತನಲ್ಲ, ಅಂಥ ದುಃಖ ನಿವಾರಣೆ ಆಗುವಂತಹ ಆ ಜ್ಞಾನ ಮಾರ್ಗವನ್ನು ಬೋಧನೆ ಮಾಡ್ತಕ್ಕಂಥ ಕಾರ್ಯಕ್ಕೆ ಸಹಾಯ ಮಾಡಬೇಕೇ ಹೊರತು ಅಜ್ಞಾನಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸಗಳನ್ನು ಜನಗಳ ಕೈಲಿ ಮಾಡಿಸ್ಬಾರ್ದು. ಇಂಥ ಮಾತನ್ನು ಅರ್ಜುನ ಈಗ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ ಅರ್ಜುನ, ಇಂದು ನಾನು ಕೃತಾರ್ಥನಾದೆನು, ಸೌಭಾಗ್ಯವು ಉದಯವಾಯಿತು. ಇಂದು ಪರಮೇಶ್ವರರು ಪ್ರಸಾದವಾಣಿಯು ನನ್ನ ಕಿವಿಗಳನ್ನು ಅಲಂಕರಿಸಿತು. ಪರಮಾತ್ಮನ ಪ್ರಸಾದವಾಣಿ, ಪ್ರಸಾದ ಅಂದರೆ ಶಾಂತವಾದ ಆ ಒಂದು ಪರಿಸ್ಥಿತಿ, ನಿಜವಾದ ಶಾಂತತೆ, ಪ್ರಶಾಂತತೆ. ಏನಂತಾರೆ ಹೇಳಿಲಿ, ಪ್ರಸಾದವಾಣಿಯು ನನ್ನ ಕಿವಿಗಳನ್ನು ಅಲಂಕರಿಸಿತು. ಕಿವಿಗೆ ಅಲಂಕಾರ ಯಾವುದೋ ಒಂದು ಒಳ್ಳೆಯ ಆಭರಣಗಳು. ಆ ರೀತಿಯಲ್ಲಿ ಆ ಪ್ರಶಾಂತತೆಯ ಮಾತುಗಳು ನನ್ನ ಕಿವಿಯನ್ನು ಅಲಂಕರಿಸಿತು. ಈ ವಾಣಿಯ ಪ್ರಕಾಶದಿಂದ ನನ್ನ ಒಳಗಿರುವ ಭ್ರಾಂತಿ ಎಂಬ ತೆರೆಯು ತೊಲಗಿ ಈ ಸಮಯದಲ್ಲಿ ನನಗೆ ತಮ್ಮ ಸತ್ಯ ಸ್ವರೂಪದ ದರ್ಶನವಾಯಿತು ಅಂತ ಅರ್ಜುನ ಹೇಳ್ತಾನೆ. ಮುಂದುವರೆದು ಅರ್ಜುನ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.